ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಅತ್ಯಂತ ಕೀಳು ಮಟ್ಟದ ರಾಜನೀತಿಯನ್ನು ಮಾಡ್ತದೆ ಅಂತ ನಾವು ಯಾರು ತಿಳ್ಕೊಂಡಿರಲಿಲ್ಲ. ನಿಜ, ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತವೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ಶಾಶ್ವತವಾದಂಥ ವಿಚಾರಗಳು ಅದು ಶಾಶ್ವತವಾಗಿ ಉಳಿತದೆ. ಅಯೋಧ್ಯೆ ಶ್ರೀರಾಮ ಮಂದಿರವೇ ಇದಕ್ಕೆ ಒಂದು ಉದಾಹರಣೆ, ಸಾಕ್ಷಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಾನು ನನ್ನ ಮಿತ್ರರಲ್ಲಿ ಮಾತಾಡ್ತಾ ಇದ್ದೆ, ಸಿದ್ದರಾಮಯ್ಯರ ಈ ರೀತಿಯ ಮಾತುಗಳು ನಮಗೇನು ಇದು ಹೊಸದಲ್ಲ, ಕಾಂಗ್ರೆಸ್ಸಿಗರ ಮಾತುಗಳು ಇದೇನು ಹೊಸದಲ್ಲ. ಅಯೋಧ್ಯೆಯ ಶ್ರೀರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಶ್ರೀರಾಮ ಅಂತ ಹೇಳುವಂತ ಇಲ್ಲ ಅಂತ ಹೇಳುವಂತ ಅಫಿಡಾವಿಟ್ ಹಾಕಿದಂತ ಅತ್ಯಂತ ಕುಲಗೆಟ್ಟ ರಾಜನೀತಿ ಮಾಡುವಂತವರು ಕಾಂಗ್ರೆಸ್ಸಿಗರು ಅಂತ ನಾವು ನೋಡಿದ್ದೇವೆ. ಶ್ರೀರಾಮ ಸೇತು ಕಾಂಗ್ರೆಸ್ನ ಮಹಾನುಭಾವ ಒಬ್ಬ ಕೇಳಿದ, ಆ ಶ್ರೀರಾಮ ಸೇತುವನ್ನು ಕಟ್ಟಿದಂತ ಇಂಜಿನಿಯರು ಯಾವ ಇಂಜಿನಿಯರ್ ಕಾಲೇಜಲ್ಲಿ ಕಲ್ತದ್ದು ಅಂತ ಹೇಳಿ. ಒಂದು ರೀತಿಯಲ್ಲಿ ಈ ಮನಸ್ಸಿನ ಭಾವನೆಗಳು ಹೇಗೆ ಬರ್ತವೆ ಅಂತ ಹೇಳುವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಬೇಕಾಗಿಲ್ಲ. ಕಂದಹಾರಿಗೆ ಅಂದು ನಮ್ಮ ವಿಮಾನವನ್ನು ಹೈಜಾಕ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಒಬ್ಬನನ್ನ ಸತತವಾಗಿ 2 ಬಾರಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿದಂಥ ಅತ್ಯಂತ ನೀಚರು ಅದು ಕಾಂಗ್ರೆಸ್ನವರು ಅಂತ ಹೇಳುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಇದೆಲ್ಲ ತಿಳ್ಕೊಳ್ಬೇಕಾಗಿದೆ ನಾವು. ಅದಕ್ಕಾಗಿ ನಾವು ಹೇಳಿದ್ದು ಆಗಾಗ ಹೀಗೆ ಸೇರಬೇಕು. ಸಿದ್ದರಾಮಯ್ಯರು ಹಿಜಾಬ್ನ ಬಗ್ಗೆ, ಮತ್ತೊಂದರ ಬಗ್ಗೆ, ಅಲ್ಪಸಂಖ್ಯಾತರ ಓಲೈಕೆ ಎಲ್ಲ ಮಾಡ್ತಾನೇ ಇರಬೇಕು, ನಾವೆಲ್ಲ ಒಟ್ಟಾಗ್ತಾನೇ ಇರಬೇಕು. ಅದಕ್ಕೆ ಬೇಕಾಗಿ ಸಿದ್ದರಾಮಯ್ಯರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳಿಗೆ ಗೊತ್ತಿರ್ಬೋದು, ಇವತ್ತಿನ ಈ ವ್ಯವಸ್ಥೆ ಎಷ್ಟು ಕುಲಗೆಟ್ಟಿದೆ ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ದೇರ್ ಇಸ್ ಎ ಮೆಥಡ್ ಇನ್ ಮ್ಯಾಡ್ನೆಸ್ ಅಂತ ಹೇಳಿ. ಹುಚ್ಚುತನದಲ್ಲಿ ಕೂಡ ಒಂದು ರೀತಿ ಇದೆ ಅಂತ ಹೇಳುವಂಥದ್ದು. ಈ ಕಾಂಗ್ರೆಸ್ಗರ ಹುಚ್ಚುತನದಲ್ಲಿ ಯಾವ ರೀತಿ ಇಲ್ಲದನ್ನು ನಾವು ಕಾಣ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಸಿದ್ದರಾಮಯ್ಯ, ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಭಾರಿ ದೊಡ್ಡ ಮಾತನ್ನು ನಿಮ್ಮ ಗೃಹ ಮಂತ್ರಿಗಳು ಹೇಳಿದರು. ನಾವು ರಿವ್ಯೂ ಮೀಟಿಂಗ್ಗಳನ್ನು ಮಾಡ್ತಾ ಇದ್ವು, ಎಷ್ಟು ಕೇಸುಗಳು ಹಿಂದಿಂದ ಪೆಂಡಿಂಗ್ ಇದೆ, ಎಷ್ಟು ಕೇಸುಗಳನ್ನು ರಿಓಪನ್ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ ಹೇಳುವಂಥದ್ದನ್ನೆಲ್ಲ ಮಾಡಿದ್ರಲ್ಲ ಸ್ವಾಮಿ. ಕಳೆದ 31 ವರ್ಷದಿಂದ ಈಚೆ ಇರುವಂಥ ಎಲ್ಲ ಕೇಸುಗಳನ್ನು ರಿಓಪನ್ ಮಾಡಿ, ಆ PFI ಸಾವಿರಾರು ಕೇಸ್ ಇದೆಲ್ಲ, ನಿಮಗೆ ತಾಕತ್ತಿದ್ರೆ ಆ ಎಲ್ಲ PFI ಕೇಸ್ಗಳನ್ನು ರಿಓಪನ್ ಮಾಡಿ ಮತ್ತೆ ಅದನ್ನು ಚಾರ್ಜ್ ಶೀಟ್ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಇದನ್ನು ಮಾಡಲಿಕ್ಕೆ ಆಗುದಿಲ್ಲ ಅಲ್ಲ ನಿಮಗೆ. ಓಲೈಕೆ ರಾಜನೀತಿಗೆ ಒಂದು ಮಾನ ಇದೆ, ಮರ್ಯಾದೆ ಇದೆ. ಓಲೈಕೆ ರಾಜನೀತಿ ಅಂತ ಹೇಳುವಂಥದ್ದು ಇಷ್ಟು ಕೀಳು ಮಟ್ಟಕ್ಕೆ ಹೋಗುವಂಥ ಕೆಲಸ ಕಾರ್ಯಗಳಾಗಬಾರದು. 31 ವರ್ಷದ ಹಿಂದೆ ಏನು ನಮ್ಮ ಶ್ರೀಕಾಂತ್ ಪೂಜಾರಿ ಅವರು ತಲೆಮರೆಸಿಕೊಂಡಿದ್ರ? ರಾಜಾರೋಷವಾಗಿ ನ್ಯಾಷನಲ್ ಹೈವೇಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ಆಟೋ ರಿಕ್ಷಾವನ್ನು ಓಡಿಸ್ತಾ ಇದ್ರು. ಇಷ್ಟ ತನಕ ನಿಮಗೆ ಯಾರಿಗೂ ಕಣ್ಣು ಕಾಣಿಸಲಿಲ್ವಾ? 7 ತಿಂಗಳಾಯ್ತಲ್ಲ ನೀವು ಅಧಿಕಾರಕ್ಕೆ ಬಂದು, ಯಾಕೆ ರಾಮ ಮಂದಿರ ನಿರ್ಮಾಣದ ಹಂತದಲ್ಲಿ ಇದನ್ನ ಒಂದು ಇಶ್ಯೂ ಆಗಿ ತಗೊಳ್ಳುವಂತ ಕೆಲಸ ಮಾಡಿದಿರಿ? ಗೊತ್ತಿದೆ, ಇವತ್ತು ಕಾಂಗ್ರೆಸ್ನಲ್ಲಿರುವಂತ 75% ಜನ 22ನೇ ತಾರೀಕಿಗೆ ಅವರ ಮನೆಗಳಲ್ಲಿ ಆ ನಂದಾದೀಪವನ್ನು ಹಚ್ಚುತ್ತಾರೆ ಅಂತ ಹೇಳುವಂತ ಹೆದರಿಕೆ ಆಗಿದೆ ಸಿದ್ದರಾಮಯ್ಯರಿಗೆ. ಆ 22ನೇ ತಾರೀಕಿನ ಆ ಕಾರ್ಯಕ್ರಮವನ್ನು ಎಲ್ಲ ಸ್ವಲ್ಪ ವಿಚಲಿತಗೊಳಿಸಬೇಕು ಅಂತ ಹೇಳುವಂತ ಆ ನಿಕೃಷ್ಟ ಮಟ್ಟದ, ಆ ಕೀಳು ಮಟ್ಟದ ಅವರ ಅಭಿರುಚಿ ಇದೆಯಲ್ಲ, ಇದನ್ನು ಜನ ಒಪ್ಕೊಳ್ಳಲ್ಲ. ಶ್ರೀಕಾಂತ್ ಪೂಜಾರಿ ಅವರು ಇದಕ್ಕೆಲ್ಲ ಹೆದರೋರಲ್ಲ. ಕಾಲ ಬಂದಿತ್ತು, ಸರಾಯಿ ನದಿಗೆ 100 ಸಾವಿರಾರು ಜನ ಆ ರಾಮ ಭಕ್ತರನ್ನ ನೀವು ಗುಂಡು ಹಾಕಿ ಅಲ್ಲಿ ಆ ಸರಾಯಿ ನದಿಗೆ ಎಸೆದ್ರಲ್ಲ. ರಾಮ ಮಂದಿರ ಕಟ್ಟುವಂಥದ್ದು ನಿಲ್ತಾ ಇಲ್ಲಲ್ಲ. ಇನ್ನು ಶ್ರೀಕಾಂತ್ ಪೂಜಾರಿ 4 ದಿನ ಜೈಲಿಗೆ ಕಳಿಸಿದ ಕೂಡಲೇ ಎಲ್ಲ ನಿಂತೋಗುತ್ತೆ ಅಂತ 22ನೇ ತಾರೀಕಿನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.